ಕ್ರಮದಲ್ಲಿ ಅವರು ಭಾಗಿಯಾಗಿರ್ಲಿಲ್ಲ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ದೊಡ್ಡ ಬಂಗಲೆ ಸಾಕ್ಷಿಯಾಗಿತ್ತು 5 ಸಾವಿಗೆ. ಖಾಲಿ ಬಿದ್ದ ಮನೆಯಲ್ಲಿ ನುಗ್ಗಿದವನು ಲಾಕ್ ಆಗೋದ. ಕಳ್ಳತನಕ್ಕೆ ಬಂದವನಿಗೆ ಕಾಪಾಡಿದ್ದೇಕೆ ಕಾಕಿ ಪಡೆ. ಈ ಹೊತ್ತಿನ ಸ್ಪೆಷಲ್ ಖಾಲಿ ಬಂಗಲೆ ರಹಸ್ಯ. ಕಳ್ಳನನ್ನ ಪೊಲೀಸರು ಕಾಪಾಡಿದ್ದಾರೆ. ಅದು ಈಗಿರುವಂತಹ ಸ್ಟೋರಿ. ಅದು ಏನು, ಈ ಬಂಗ್ಲೆ ಕಳ್ಳತನಕ್ಕೆ ಹೋದಾಗ ಏನಾಯ್ತು ಹೇಳ್ತೀವಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿದೆ ಬ್ಯಾಡ್ರಹಳ್ಳಿಯಲ್ಲಿ ಒಂದು ಮನೆ, ಒಂದು ಬಂಗಲೆ, 5 ಆತ್ಮಹತ್ಯೆ ಕೇಸ್. ಹಲ್ಲಗೆರೆ ಶಂಕರ್ ಒಡೆತನದ ಬಂಗಲೆಯಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್. ಈ ಸ್ಟೋರಿ, ಈ ಬಂಗ್ಲೆ ತುಂಬಾ ಜನ ನೋಡಿದ್ದೀರಿ, ರೀಕಾಲ್ ಮಾಡ್ಕೋತಾ ಇದ್ದೀರಿ. ಅದರಲ್ಲಿ ಏನಾಯ್ತು ಅಂತ ಹೇಳ್ತೀವಿ. 5 ತಿಂಗಳಿಂದ ಬೀಗ ಹಾಕಿದ್ದ ಮನೆ ಕಳ್ಳ ನುಗ್ಗದ. ಫೆಬ್ರವರಿ 1ನೇ ತಾರೀಕು ರಾತ್ರಿ ಕನ್ನ ಹಾಕೋದಕ್ಕೆ ಹೋದ ಭರತ್ ಅಂತ ಕಳ್ಳ. ಇದ್ದಕ್ಕಿದ್ದಂತೆ ಅವನೇ ಕಪಡಿಯಿಂದ ಕೂಗಶ್ರಮ ಮಾಡ್ಬಿಟ್ಟ. ಭಯದಿಂದ ದೇವರ ಮನೆ ಸೇರ್ಕೊಂಡ ಕಳ್ಳ ಭರತ್ ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಪೊಲೀಸರಿಗೆ ಸ್ಥಳೀಯರು ಫೋನ್ ಮಾಡಿದ್ರು. ಯಾರೋ ಕಿರಿಸ್ತಾ ಇದ್ದಾನೆ ಈ ಮನೇಲಿ ಅಂತ. ಕಳ್ಳನನ್ನ ಹೊರಗೆ ಕರ್ಕೊಂಬಂದ್ರು ಪೊಲೀಸರು. ಆಮೇಲೆ ಬ್ಯಾಡ್ರಹಳ್ಳಿ ಪೊಲೀಸರು. ಘಟನೆ ಬಳಿಕ 2 ದಿನ ಜ್ವರದಿಂದ ಬಳಲ್ತಾ ಇದ್ದಂತೆ ಕಳ್ಳ ಭರತ್ ಠಾಣೆಯಲ್ಲಿ ಕಳ್ಳನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಬ್ಯಾಡ್ರಹಳ್ಳಿ ಪೊಲೀಸರು. ಅದಾದ್ಮೇಲೆ ಕಳ್ಳ ಭರತ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು, FIR ದಾಖಲು ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ರು ಪೊಲೀಸರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡಕ್ಕೆ ಮುಂಚೆ